ಇವೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದೇನೆ ಎಲ್ಲದಕ್ಕೂ ಏರಿಸ್ಬಿಟ್ರು. ಬಸ್ಸಿಂದ ಹಿಡ್ದು ಮನೆ ಕಂದಾಯಿಂದ ಹಿಡ್ದು ಜನಗಳಿಗೆ ಸಿಕ್ಕಾಪಟ್ಟು ಮೋಸ ಮಾಡ್ತಾರೆ ಕಾಂಗ್ರೆಸ್ ಅವರು. ಏನಕ್ಕೆ ಮಾಡ್ಬೇಕು ಇವರು? ಸೆಂಟ್ರಲ್ ಅವ್ರು ಮಾಡ್ಬೇಕು ಲೆಕ್ಕ, ಇವ್ರು ಏನಕ್ಕೆ ಮಾಡಬೇಕು? ಗೌರ್ಮೆಂಟ್ಗೆ ಉಪಯೋಗ ಆಗುತ್ತೆ, ಜನಗಳಿಗಂತೂ ತುಂಬ ಕಷ್ಟ ಆಗುತ್ತೆ. ಜಾಸ್ತಿ ಮಾಡಬಾರ್ದು, ಏಕೆಂದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಸಾಕಷ್ಟು ಬೆಲೆಗಳು ಜಾಸ್ತಿ ಮಾಡಿದೆ. ಹೈಕ್ ಮಾಡೋದು ನೆಸೆಸಿಟಿ ಇಲ್ಲ ಸರ್. ಏನಕ್ಕೆಂದ್ರೆ ಈಗ ಮೆಟ್ರೋದಲ್ಲಿ ಓಡಾಡೋರು ಯಾರು ರಿಚ್ ಪೀಪಲ್ಸ್ ಯಾರು ಓಡಾಡಲ್ಲ. ಇಲ್ಲಿ ಓಡಾಡ್ತಾರಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸ್. ₹100 ಫ್ರೀ ಕೊಡೋದು, ₹200 ಲೂಟಿ ಹೊಡಿಯೋದು ಕಾಂಗ್ರೆಸ್ ಅವ್ರ ಕೆಲಸ ಅದೇ. ಏನು ಗೌರ್ಮೆಂಟೇ ಸರಿ ಇಲ್ಲ, ಜನಗಳಿಗೆ ಬುದ್ಧಿ ಇಲ್ಲದೆ ಓಟ್ ಹಾಕಿದ್ದಾರೆ, ಎಲ್ಲ ಫ್ರೀ ಅಂತವ. ಈಗ ಅದೇ ಬರಬೇಕಲ್ಲ ಅವ್ರಿಗೆ. ಕಾಂಗ್ರೆಸ್ ಸರಿ ಇಲ್ಲ ಗೌರ್ಮೆಂಟು. ಏನು ಮಾಮೂಲಿ ಎಲ್ಲ ಬಿಟ್ಟಿ ಭಾಗ್ಯ ಕೊಡ್ತಾರಲ್ಲ, ಬಿಟ್ಟಿ ಭಾಗ್ಯ ಕೊಟ್ಟು ಎಲ್ಲದು ದುಡ್ಡೆಲ್ಲ ಆ ಕಡೆ ಹೋಗ್ತಾ ಇದೆ. ಇವ್ರ ಹತ್ರ ಏನೂ ಇಲ್ಲ, ಬಡ್ಜೆಟ್ ಇಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ಸರಿ ಇಲ್ಲ ರೀ, ಬಿಟ್ಟು ಬಗ್ಗೆ ಕೊಡೋಕೆ ಯಾರು ಕೇಳಿದ್ರು? ಸರ್ಕಾರದ ಹತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ ಅಂತಾನೆ ಅನ್ಸುತ್ತೆ. ಸುಮ್ಮನೆ ಜನಗೆ ಮೋಸ ಮಾಡ್ತಾರೆ, ಟೋಪಿ ಹಾಕ್ತಾವ್ರೆ. ಜನಕ್ಕೆ ಒಂದು ಟೈಪ್ ಹಾಕಿರೋ ನೋಡ್ತೀನಿ, 5 ಟೋಪಿ ಹಾಕಿರೋ ಇವರೇ ಫಸ್ಟ್ ಟೈಮ್. ಇವಾಗ ಮೆಟ್ರೋ ಟಿಕೆಟ್ ಹೈಕ್ ಮಾಡಬೇಕು ಪ್ರೈಸ್ನ ಅಂತ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಗೆ ಅಪೀಲ್ ಹೋಗಿದೆ. ಇದು ಸರಿನಾ? ಇಲ್ಲ, ಮಾಡಬಾರ್ದು. ಆ್ಯಕ್ಚುಲಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಇದು ಫಾಸ್ಟಾಗಿ ಹೋಗುತ್ತೆ ಅಂತ. ಸೊ ದಿಸ್ ಶುಡ್ ನಾಟ್, ಮಾಡಬಾರ್ದು. ಸ್ವಲ್ಪ ತುಟಿ ಆಗುತ್ತೆ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತೊಂದರೆ ಆಗುತ್ತೆ. ಪಾಸ್ ಮಾಡಿದ್ರೆ ಕಡಿಮೆ ರೇಟಲ್ಲಿ ಒಳ್ಳೇದು. ಜಾಸ್ತಿ ಆಯ್ತಲ್ಲ ಅವರೇ, ಅದು ನಾವು ಕೊಡ್ತೀನಿ ಬೇಕಾದ್ರೆ, ನನಗೇನಿಲ್ಲ. ಎಲ್ಲರಿಗೂ ಕಷ್ಟ ಅಲ್ವಾ? ಎಲ್ಲರೂ ಒಂದೇ ಸಮನಾಗಿರ್ತಾರೆ. ದಿನ ₹50, ₹100 ಸಂಪಾದನೆ ಜನ ತಿಂಗಳಿಗೆ, ಅವ್ರು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ನನಗೆ ಅನುಕೂಲ ಇದೆ, ಕೊಡ್ತೀನಿ. ಬಟ್ ಎಲ್ಲರಿಗೂ ಕೊಡಬೇಕಲ್ಲ ಅವರೇ. ಯಾರಿಗೆ ತಾನೇ ಹೊರೆ ಅನ್ಸಲ್ಲ, ಸ್ವಲ್ಪ 40% ಜಾಸ್ತಿನೇ ಆಯಿತು. ಅದು ಇವಾಗಿರೋ ಬಿಸ್ನೆಸ್ಸಲ್ಲಿ ಇದರಲ್ಲಿ ಇವಾಗ ಆಗಿರೋದೇ ಜಾಸ್ತಿ. ಇನ್ನು ತಿರ್ಗಾ ಏನು ಜಾಸ್ತಿ ಮಾಡಿದ್ರೆ ಜನಗಳಿಗೆ ಇದಾಗುತ್ತೆ ಹೊರತು ಗೌರ್ಮೆಂಟ್ಗೆ ಉಪಯೋಗ ಆಗುತ್ತೆ, ಜನಗಳಿಗಂತೂ ತುಂಬ ಕಷ್ಟ ಆಗುತ್ತೆ. ಬೇರೆ ಬೇರೆ ಮಾರ್ಗಗಳು ಹೆಚ್ಚಾಗ್ತಾ ಇವೆ ಅಲ್ಲ, ಅದರಿಂದ ಆದಾಯ ಬಂದೇ ಬರುತ್ತೆ. ಈಗ ರೇಟ್ ಏನು ಹೆಚ್ಚು ಮಾಡೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಜಾಸ್ತಿ ಮಾಡಿದ್ರೆ ಸುಮ್ಮನೆ ಈಗ ಹುಡುಗರಿಗೆಲ್ಲ ಕಷ್ಟ ಆಗುತ್ತೆ. ಹುಡುಗಿರಿಗೆಲ್ಲ ಬಸ್ಸಲ್ಲಿ ಓಡಾಡ್ತಾರೆ, ಬಟ್ ಹುಡುಗರೆಲ್ಲ ಓಡಾಡೋಕ್ಕಾಗಲ್ಲ ಅಲ್ವಾ. ಸೊ ಗಾಡಿ ಇರೋರು ಗಾಡೀಲಿ ಓಡಾಡ್ತಾರೆ, ಬಟ್ ಮೆಟ್ರೋ ಡೈಲಿ ರೋಟೀನ್ ಯೂಸ್ ಮಾಡೋರು ಕಷ್ಟ ಆಗ್ಬೋದು. ಅದು ಕಷ್ಟ ಆಗುತ್ತೆ. ಇಲ್ಲೇ ಸರಿ ಇದೆ, ಜಾಸ್ತಿ ಮಾಡೋದು ಬೇಡ. ಎಲ್ಲಾಗುತ್ತೆ ಒಂದು ₹2, ₹5 ಜಾಸ್ತಿ ಮಾಡೋದು. ಇಲ್ಲಿ ಬರುತ್ತೆ ಅಲ್ಲೆಲ್ಲ ಮಾಡ್ತಾ ಕೂತಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ಲು ಮಾಡ್ತೀನಿ ಅಂತ ಇದ್ದಾರೆ, ಹಾಲು ಮಾಡ್ತೀನಿ ಅಂತಾರೆ, ಎಲ್ಲ ಮಾಡ್ತೀನಿ ಅಂತಾರೆ ಅವರು. ಸರ್ ಕಷ್ಟ, ಬಡವರೆಲ್ಲ ಹೋಗ್ತಾರೆ ಕೆಲಸಕ್ಕೆ, ತುಂಬ ಕಷ್ಟ ಆಗ್ತಾ ಇದೆ. ಜಾಸ್ತಿ ಏನು ಬೇಕಾಗಿಲ್ಲ ಅಲ್ವಾ, ಅದು ಯಾಕೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಬೇಡ, ಸದ್ಯಕ್ಕೆ ಬೇಡ. ಇಲ್ಲ ಸರ್, ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ ಜಾಸ್ತಿ ಆದರೆ. ಅದು ಮತ್ತೆ ಎಲ್ಲ ಇದು ಹತ್ರ ಆಗುತ್ತೆ, ಚೀಪ್ ಆಗುತ್ತೆ ಅಂತ ಬರ್ತಿದ್ದಾರೆ. ಮತ್ತೆ ಜಾಸ್ತಿ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಓಡಾಡೋ ಜನರಿಗೆ. ಜಾಸ್ತಿ ಆಯ್ತಲ್ಲ ಸರ್, ಈಗಲೇ ಸಿಕ್ಕಾಪಟ್ಟೆ ಕಷ್ಟ ಇದೆ ಜೀವನ. ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ರೇಟ್ ಜಾಸ್ತಿ ಆದರೆ ನಮಗೆ ಕಷ್ಟ ಆಗುತ್ತೆ. It's not at all correct because the common man gets affected. Our ಏನು ಫೋಕಸಲ್ಲಿ ಇಟ್ಕೊಂಡು 40% is too much and escalation is really required. ಮಾಡಬೇಕು ಅವರು, ಆದರೆ ಅದು ಮಾಡಬೇಕಾದ್ರೆ ಒಂದು 10-20% ಅಂದರೆ ಟಾಲರಬಲ್. 40 is really too much on the public. ಅದು ಎಲ್ಲ ಜನಸಾಮಾನ್ಯರಿಗೆ ಬರ್ಡನ್ ಆಗುತ್ತೆ. 40% ಅಂದರೆ ಅವ್ರು ಯಾವ್ಯಾವ ಸ್ಟೇಜಲ್ಲಿ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ಗೆ ಫಸ್ಟ್ ಕಂಟ್ರೋಲೇ ಇಲ್ಲ. ಇದು ಸುಮ್ಮನೆ ಅವ್ರು ಏನೇನೋ ಹೇಳ್ತಾರಷ್ಟೇ. ನಾವು ಯಾವುದನ್ನು ಯಾರಿಗೆ ಏನು ಕೇಳಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್ ಮಿಡಲ್ ಕ್ಲಾಸ್ ಪೀಪಲ್ ಆಲ್ಸೋ. ಈ ಗೌರ್ಮೆಂಟು ಏನೇನೋ ರೇಟ್ ಜಾಸ್ತಿ ಮಾಡ್ತಾ ಇದೆ. ಈಗ ನಾವು ಬೇಡಪ್ಪ ದಯವಿಟ್ಟು ಮಾಡಬೇಡ್ರಿ ಅಂದರೆ ಬಿಟ್ಬಿಡ್ತಾರ. ಸದ್ಯಕ್ಕೆ ಮೆಟ್ರೋ ಪ್ರೈಸ್ ಏನಿದೆ ಅಪ್ರೋಪ್ರಿಯೇಟ್ ಇದೆ. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ದೊಡ್ಡ ತಾಪತ್ರೆ ಬರ್ತದೆ. ಯಾಕಂದರೆ BMTC ಬಸ್ಗಳಲ್ಲಿ ಲೇಡೀಸ್ಗಳಿಗೆ ಫ್ರೀ ಕೊಟ್ಬಿಟ್ಟು ಇವಾಗ ಜೆಂಟ್ಸ್ಗಳ ಮೇಲೂ ಜಾಸ್ತಿ ಟಕ್ಸೇಷನ್ ಆಗ್ತಾ ಇದ್ದಾರೆ. ಮೆಟ್ರೋ ಒಳ್ಳೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟು ಬೆಂಗಳೂರು ಕಾಮನ್ ಇದು. ಬಟ್ ಈಗಿರ್ತಕ್ಕಂಥ ರೇಟ್ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೆಸ್ಟು. ಯಾಕೆಂತಂದರೆ ಮಿಡ್ಲ್ ಕ್ಲಾಸ್ ಅವರು ಜಾಸ್ತಿ ಟ್ರಾವೆಲ್ ಮಾಡ್ತಾರೆ ಆ್ಯಂಡ್ ಲೇಬರ್ ಕ್ಲಾಸ್ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ. ಆಮೇಲೆ ಯಾವುದೇ ಸಾರಿಗೆ ಸಂಸ್ಥೆಗಳು ಲಾಭ ನಷ್ಟ ಅನ್ನೋದಕ್ಕಿಂತ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಇರ್ತಕ್ಕಂಥ ವ್ಯವಸ್ಥೆಯನ್ನೇ ಇನ್ನೊಂದು 2-3 ವರ್ಷ ಮುಂದುವರ್ಸ್ಕೊಂಡು ಹೋದರೆ ಬೆಂಗಳೂರಿನಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಆರ್ಥಿಕವಾಗಿ ಹೊರೆ ಆಗಲ್ಲ ಅಂತ ನನ್ನ ಭಾವನೆ. ಅಲ್ಲ, ಹೈಕ್ ಮಾಡೋದನ್ನು ಬೇಕಾಗಿಲ್ಲ. ಇವಾಗಲೇ ಇರೋದೇ ಕರೆಕ್ಟ್ ಇದೆ. ಇವಾಗ ಎಲ್ಲರಿಗೂ ರೀಸನಬಲ್ಲಾಗೆ ಈ ಕರೆಕ್ಟಾಗಿ ಅಫೋರ್ಡ್ ಇದೆ, ಕೊಡೋ ಶಕ್ತಿ ಇದೆ. ಇವಾಗ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಏನಕ್ಕೆ ಮಾಡಬೇಕು ಇವರು? ಸೆಂಟ್ರಲ್ ಅವ್ರು ಮಾಡ್ಬೇಕು ಲೆಕ್ಕ, ಇವ್ರು ಏನಕ್ಕೆ ಮಾಡಬೇಕು? ಮಾಡಬಾರ್ದು. ಇವಾಗ ಜನಗಳ ಮೇಲೆ ಟ್ಯಾಕ್ಸೇ ಜಾಸ್ತಿ. ಇವಾಗ ಎಲ್ಲ BTS ಎಲ್ಲ ಜಾಸ್ತಿ ಮಾಡಿದೆ. ತಿರ್ಗಿ ಇದು ಜಾಸ್ತಿ ಮಾಡಿದ್ರೆ ಹೊರೆ ಜಾಸ್ತಿ ಆಗುತ್ತೆ. ಮಾಡಬಾರ್ದು. ಏನು ಗೌರ್ಮೆಂಟೇ ಸರಿ ಇಲ್ಲ, ಜನಗಳಿಗೆ ಬುದ್ಧಿ ಇಲ್ಲದೆ ಓಟ್ ಹಾಕಿದ್ದಾರೆ, ಎಲ್ಲ ಫ್ರೀ ಅಂತವ. ಈಗ ಅದೇ ಬರಬೇಕಲ್ಲ ಅವ್ರಿಗೆ. ಈ ಯಾವ್ದು ಬರುತ್ತೋ ಅದ್ರ ಮೂಲಕ ಇವ್ರು ಇದು ಮಾಡ್ತಾರೆ ಅಷ್ಟೇ. ಕಾಂಗ್ರೆಸ್ಸು ಸರಿ ಇಲ್ಲ ಗೌರ್ಮೆಂಟು. ಜಾಸ್ತಿ ಮಾಡಬಾರ್ದು, ಏಕೆಂದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಸಾಕಷ್ಟು ಬೆಲೆಗಳು ಜಾಸ್ತಿ ಮಾಡಿದೆ. ಅದರಿಂದ ಈ ಬೆಲೆನೂ ಜಾಸ್ತಿ ಆದರೆ
ಸಾಮಾನ್ಯವಾಗಿ BMTC ಬೇರೆ ಅದರ್ ವೆಹಿಕಲ್ಸ್ಗಿನ್ನ ಇದೇ ಜಾಸ್ತಿ ಮೆಟ್ರೋನೇ ಓಡಾಡ್ತಾ ಇದೆ. ಸೊ ಸರಿಸುಮಾರು ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆಗಿದೆ. ಅದರ ಮೇಲೆ ಹಪ್ಪರ್ ಇವ್ರು ಏನಾದರೂ ಹಾಕಿದರೆ ಜನಸಾಮಾನ್ಯರಿಗೆ ಭಾರಿ ಹೊರೆ ಆಗುತ್ತೆ. ಜಾಸ್ತಿ ಮಾಡ್ಕೊಂಡು ಇವೆಲ್ಲ ಬಸ್ಸೆಲ್ಲ ಜಾಸ್ತಿ ಮಾಡ್ಬಿಟ್ಟವ್ರೆ. ಇದನ್ನು ಮಾಡ್ದಂದ್ರೆ ಜನಕ್ಕೆ ಹೊರೆ ಬಿದ್ದೋಗ್ತದೆ ಆಲ್ರೆಡಿ. ಇವೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದೇನೆ ಎಲ್ಲದಕ್ಕೂ ಏರಿಸ್ಬಿಟ್ರು. ಬಸ್ಸಿಂದ ಹಿಡ್ದು ಮನೆ ಕಂದಾಯಿಂದ ಹಿಡ್ದು ಜನಗಳಿಗೆ ಸಿಕ್ಕಾಪಟ್ಟು ಮೋಸ ಮಾಡ್ತಾರೆ ಕಾಂಗ್ರೆಸ್ ಅವರು. ಅದನ್ನ ಹಾಕ್ಕೊಡ್ದು ಇವಾಗ ಇದನ್ನು ಮಾಡ್ದಂದ್ರೆ ಜನಕ್ಕೆ ಬರೋ ತೊಂದರೆ. ಹೈಕ್ ಮಾಡೋದು ನೆಸೆಸಿಟಿ ಇಲ್ಲ ಸರ್. ಏನಕ್ಕೆ ಅಂದರೆ ಈಗ ಮೆಟ್ರೋದಲ್ಲಿ ಓಡಾಡೋರು ಯಾರು ರಿಚ್ ಪೀಪಲ್ಸ್ ಯಾರು ಓಡಾಡಲ್ಲ. ಇಲ್ಲಿ ಓಡಾಡ್ತಾರಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸು. ಈಗಾಗಲೇ ಮೆಟ್ರೋ ರೇಟು ಈಗ ನನಗನ್ಸಿದ ಮಟ್ಟಿಗೆ ಕರೆಕ್ಟ್ ಇದೆ ಅಂತಲ್ಲ, ಒಂದು ₹1 ₹2 ಜಾಸ್ತಿನೇ ಇದೆ. ಇದು ಏನೇ ಹೊರೆ ಬಿದ್ದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಲೆ ಬೀರುತ್ತೆ. ಹೈಯರ್ ಕ್ಲಾಸು ಫುಲ್ ಲೋವರ್ ಕ್ಲಾಸ್ ಮೇಲೆ ಏನೂ ಪರಿಣಾಮ ಬೀರಲ್ಲ. ಅದರಿಂದ ಮೆಟ್ರೋ ಪ್ರೈಸ್ ಹೈಕ್ ಮಾಡೋದ್ರಿಂದ ಇಟ್ಸ್ ನಾಟ್ ಬರ್ಡನ್ ಆನ್ ದಿ ಪೀಪಲ್ ಹೂ ಆರ್ ಸರ್ವಿಂಗ್ ಫಾರ್ ದಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ? ಸ್ಟೇಟ್ ಗೌರ್ಮೆಂಟ್ ಹಂಗೆ ಆದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದೆ, ರೀಸನ್ ಕೊಡಿ ಏನಕ್ಕೆ ಜಾಸ್ತಿ ಮಾಡಬೇಕು ಅಂತ ಕೇಳಿದೆ. ನನ್ನ ಅಭಿಪ್ರಾಯ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದೆ, ಯಾಕಂದ್ರೆ ಕರೆಕ್ಟ್ ರೀಸನ್ ಕೊಡಲೇಬೇಕಾಗತ್ತೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಜನ ಪ್ರಿಫರ್ ಮಾಡೋದು ಮೆಟ್ರೋ. ಸೊ ಆದಷ್ಟು ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಮಾಮೂಲಿ ಎಲ್ಲ ಬಿಟ್ಟಿ ಭಾಗ್ಯ ಕೊಡ್ತಾರಲ್ಲ, ಬಿಟ್ಟಿ ಭಾಗ್ಯ ಕೊಟ್ಟು ಎಲ್ಲದು ದುಡ್ಡೆಲ್ಲ ಆ ಕಡೆ ಹೋಗ್ತಾ ಇದೆ. ಇವ್ರ ಹತ್ರ ಏನೂ ಇಲ್ಲ, ಬಡ್ಜೆಟ್ ಇಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ಸುಮ್ಮನೆ ಉಚಿತ ಪ್ರಯಾಣ ಇವುಗಳೆಲ್ಲ ಮಾಡಿ ಅವರಿಗೆ ಹಣದ ಭಾರ ಆಗಿರ್ಬೋದು, ಅದಕ್ಕಾಗಿ ಮಾಡ್ತಾ ಇರ್ಬೋದು ಅಷ್ಟೇ. ಸರಿ ಇಲ್ಲ, ಬಿಟ್ಟಿ ಭಾಗ್ಯ ಕೊಡೋಕೆ ಯಾರು ಕೇಳಿದ್ರು? ಇದೆಲ್ಲ ಜನ ಹಂಗೆ ಇಷ್ಟು ವರ್ಷ ಇಷ್ಟು ಕೋಟಿಗಳೆಲ್ಲ ಬಿಟ್ಟಿ ಭಾಗ್ಯ ಎಲ್ಲ ಮಾಡ್ಕೊಂಡು ಅದನ್ನು ಇದು ಮಾಡೋರು ಯಾರು? ಅದಕ್ಕೆ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಾಟ ಅಂತ ಅಂತಂದ್ರಲ್ಲೆಲ್ಲ 151 ಅಂತ ಅಲ್ಲಿ ತೊಗೊತಾ ಇದ್ದಾರೆ. ಸರ್ಕಾರ ಫ್ರೀ ಕೊಡ್ತಾ ಇದ್ದಾರೆ, ಹಾಗಾಗಿ ಅವರಲ್ಲಿ ಸರ್ಕಾರ ಇದನ್ನು ಮಾಡೋಕ್ಕೆ ಡೇ ಟು ಡೇ ಇದಕ್ಕೆ ಕಷ್ಟ ಆಗಿದೆ. ಅದಕ್ಕೆ ಇವಾಗೆಲ್ಲ ನೀರಿನ ಬೆಲೆ ಅದು ಇದೆಲ್ಲ ಜಾಸ್ತಿ ಮಾಡ್ತಾರೆ ಅಂತ ಜನಸಾಮಾನ್ಯದ ಅನಿಸಿಕೆ. ಇವಾಗ ಅದಿರೋದು ಕರೆಕ್ಟ್, ಅದು ಜನಗಳಲ್ಲಿ ಏನು ಅಂದ್ಕೊಂಡ್ರೆ ಅದು ಕರೆಕ್ಟ್ ಇದೆ. ಅದು ಸರ್ಕಾರದ ಹತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ ಅಂತಲೇ ಅನಿಸುತ್ತೆ. ಏನಕ್ಕೆ ಅಮೌಂಟ್ ಇಲ್ಲ? ಇವರೆಲ್ಲ ಗಿಫ್ಟ್ಗಳು ಕೊಟ್ಕೊಂಡು ಫ್ರೀ ಇದು ಎಲ್ಲ ಮಾಡಿಕೊಂಡು ಎಲ್ಲ ಫ್ರೀ ಅಂತಿದ್ರೆ ಎಲ್ಲಿಂದ ಬರ್ತದೆ? ಟ್ಯಾಕ್ಸಸ್ ಕಟ್ಟೋರು ಯಾರು? ನಮ್ಮಂಥವ್ರು ಯಾರೋ ಟ್ಯಾಕ್ಸ್ಗಳು ಕಟ್ತೀವಿ. ನಾವು ಕಟ್ಟಿರೋ ಟ್ಯಾಕ್ಸಸ್ನೆಲ್ಲ ತೊಗೊಂಡೋಗಿ ಯಾರು ನೀವು ಸುಮ್ಮನೆ ದನಗಳು ಮಾಡ್ಕೊಂಡಿದ್ರೆ ಅರ್ಥ ಇದೆಯಾ? ಅದಕ್ಕೆ ಅರ್ಥ ಇಲ್ಲದೆ ಇರೋಂಥ ವಿಚಾರ. ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ, ಬಸ್ ಫ್ರೀ ತಂದು ನಮ್ಮ ತಲೆ ಮೇಲೆ ಹಾಕ್ತಾವ್ರೆ. ಇವರು ₹100 ಫ್ರೀ ಕೊಡೋದು, ₹200 ಲೂಟಿ ಹೊಡಿಯೋದು. ಕಾಂಗ್ರೆಸ್ ಕೆಲಸ ಅದೇ. ಈ ಸಿದ್ದರಾಮಯ್ಯ ಹತ್ರ ಹೋದ್ರೂ ಪರವಾಗಿಲ್ಲ, ನಾನು ಮಾತಾಡ್ತಾ ಇರೋದು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನ್ಯಾಯಕ್ಕೆ ಕಾನೂನು ಬಗ್ಗೆ ಮಾತಾಡ್ಬೇಕು. ನಾವು ಸುಮ್ಮನೆ ಜನಗೆ ಮೋಸ ಮಾಡ್ತಾರೆ. ಟೋಪಿ ಹಾಕ್ತಾವ್ರೆ, ಜನಕ್ಕೆ ಒಂದು ಟೈಪ್ ಹಾಕಿರೋ ನೋಡ್ತೀನಿ, 5 ಟೋಪಿ ಹಾಕಿರೋ ಇವರೇ ಫಸ್ಟ್ ಟೈಮು. ಅಲ್ಲಿ ಈಗ BMTC ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ದಿವಾಳಿಯಾಗಿದೆ, ಮತ್ತು KPTCL, KEB, KPCL ಎಲ್ಲ ದಿವಾಳಿಯಾಗಿದೆ. ಅದನ್ನು ರಿಕವರಿ ಮಾಡಲಿಕ್ಕೆ ಇಲ್ಲಿ ಇದ್ರ ಮೇಲೆ ಆಗ್ತದೆ. ಈಗ ಮೆಟ್ರೋ ಇಟ್ಸ್ ಎ ವೆರಿ ಯೂಸ್ಫುಲ್, ಡೈಲಿ ನೀಡ್. ಅದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಈಗ ನಾವು ಹೆಂಗೆ ಸನ್ ಲೈಟ್ ಏರ್ ಬೇಕೇ ಬೇಕು ಅಂತ ಅದೇ ಥರ ಟ್ರಾನ್ಸ್ಪೋರ್ಟೇಷನ್ಗೆ ಬೇಕೇ ಬೇಕು. ಮತ್ತು ಇದನ್ನು ಚೀಪ್ ಮಾಡಬೇಕೆ ಹೊರತು ಅವ್ರು ಅದನ್ನು ಫ್ರೀ ಸ್ಟಾಪ್ ಮಾಡಿ ಅಲ್ಲಿ ಇರೋವಂಥದ್ದು ಇದು ಅವ್ರು ಏನು ಮಾಡ್ತಿದ್ದಾರೆ ಅಲ್ಲಿ ಮಾಡ್ತಿದ್ದಾರೆ, ಇಲ್ಲಿ ಬರೆ ಆಗ್ತಿದ್ದಾರೆ. ಅದು ಅವ್ರು ಮಾಡ್ತಾ ಇರೋವಂಥ ಏನು ಡಿಸಿಷನ್ ತಗೊಳ್ತದೆ ಅದು ನಮ್ಮ ಹತ್ರ ಸಾರ್ವಜನಿಕರ ಮೇಲೆ ಹೊರೆ ಆಗ್ತಿದೆ, ಮತ್ತು ನಮ್ಮ ಮೇಲೆ ಬರೆ ಬೀಳ್ತಿದೆ ಹೊರತು ಅವ್ರಿಗೇನು ಆಗ್ತಾ ಇಲ್ಲ. ಹೌದು, ಸ್ಟೇಟ್ ಅವ್ರ ಅಪೀಲ್ ಹೋಗಿರೋದು ಅವರ ಬೊಕ್ಕಸೆ ತುಂಬಿಸ್ಕೊಳ್ಳೋಕ್ಕೋಸ್ಕರ. ಅವ್ರಿಗೆ ಎಲ್ಲದರಲ್ಲೂ ಈಗ ಬೆಸ್ಕಾಮ್ ತಗೊಳ್ಳಿ, ವಾಟರ್ ಬಿಲ್ ತಗೊಳ್ಳಿ, ಹಾಲಿನ ಬಿಲ್ ತಗೊಳ್ಳಿ, ಎಲ್ಲ ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರು ಈ ರೀತಿ ಮಾಡೋದು ತಪ್ಪು. ಈವನ್ ಟ್ಯಾಕ್ಸಸ್ ಕೂಡ, ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಜಾಸ್ತಿ ಮಾಡ್ತಾರೆ. ಇದು ಕಾಂಗ್ರೆಸ್ನವ್ರು ಮಾಡ್ತಿರೋ ಅಕ್ಷಮ್ಯ ಅಪರಾಧ, ನಿಜ ಹೇಳಬೇಕು ಅಂದರೆ.